ನಾವೆಲ್ಲರೂ ಒಂದಲ್ಲ ಒಂದು ಸಲ ಹೀಗನ್ಕೊಂಡಿರ್ತೀವಿ ಅಲ್ವಾ? ಯಾಕೋ ಗೊತ್ತಿಲ್ಲ, ಪದೇ ಪದೇ ಒಂದೇ ತರಹದ ಯೋಚನೆಗಳು ಬರ್ತವೆ, ಒಂದೇ ರೀತಿನ ಅಭ್ಯಾಸಗಳಲ್ಲಿ ಸಿಕ್ಕಿ ಹಾಕ್ಕೊಂಡ ಹಾಗೆ ಅನ್ಸುತ್ತೆ. ಆದ್ರೆ ಒಂದು ಒಳ್ಳೆ ವಿಷಯ ಏನಂದ್ರೆ, ವಿಜ್ಞಾನದ ಪ್ರಕಾರ ನಮ್ಮ ಮನಸ್ಸಿನ ಈ ಪ್ಯಾಟರ್ನ್ಸ್ಗಳನ್ನ ಬರೀ ಅರ್ಥ ಮಾಡ್ಕೊಳ್ಳೋದಲ್ಲ, ಅದನ್ನ ಬದಲಾಯಿಸೋಕೂ ಸಾಧ್ಯ ಇದೆ. ಬನ್ನಿ, ಈ ಒಂದು ರೋಚಕ ಪಯಣ ಶುರು ಮಾಡೋಣ. ನಾನು ಇರೋದೇ ಹೀಗೆನಾ? ಇದನ್ನ ಬದಲಾಯಿಸೋಕಾಗಲ್ವಾ? ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದು ಬಾರಿ ಬಂದೇ ಇರುತ್ತೆ. ಅದರಲ್ಲೂ ನಾವು ಒಂದೇ ರೀತಿಯ ಯೋಚನೆಗಳಲ್ಲಿ ಸಿಕ್ಕಾಕೊಂಡಾಗಂತೂ ಖಂಡಿತ ಬರುತ್ತೆ. ಇದು ಯಾರೋ ಒಬ್ಬರ ಅನುಭವ ಅಷ್ಟೇ ಅಲ್ಲ, ಇದು ತುಂಬಾನೇ ಸಹಜವಾದ ಒಂದು ಭಾವನೆ. ಸಾಮಾನ್ಯವಾಗಿ ನಾವು ಮಾನಸಿಕ ಆರೋಗ್ಯ ಅಂದ್ರೆ ಅದೊಂದು ಇಚ್ಛಾಶಕ್ತಿಯ ಆಟ ಅಂತ ಅನ್ಕೊಂಡಿರ್ತೀವಿ. ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ ಅಂತೀವಿ. ಆದ್ರೆ ನಿಜವಾದ ಕ್ರಾಂತಿಕಾರಿ ವಿಷಯ ಏನಂದ್ರೆ, ವಿಜ್ಞಾನ ಇದನ್ನ ಬೇರೆನೇ ರೀತಿ ನೋಡುತ್ತೆ. ನಮ್ಮ ಮನಸ್ಸು ಕೂಡ ಒಂದು ಸ್ನಾಯುವಿನ ಹಾಗೆ. ಹೇಗೆ ನಾವು ದೇಹಕ್ಕೆ ಜಿಮ್ನಲ್ಲಿ ತರಬೇತಿ ಕೊಡ್ತೀವೋ, ಹಾಗೇನೆ ಮನಸ್ಸಿಗೂ ತರಬೇತಿ ಕೊಟ್ಟು ಅದನ್ನ ಬಲಪಡಿಸಬಹುದು. ಇಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆಯನ್ನ ಸರಿಪಡಿಸ್ಕೊಳ್ಳೋಣ. ಆತಂಕ ಪಡೋದು ಅಥವಾ ನಮ್ಮನ್ನ ನಾವೇ ಟೀಕೆ ಮಾಡ್ಕೊಳ್ಳೋದು ಇವೆಲ್ಲ ನಮ್ಮ ವ್ಯಕ್ತಿತ್ವದ ದೋಷಗಳಲ್ಲ. ಅವು ನಮ್ಮ ಮೆದುಳಿನಲ್ಲಿ ಹೆಚ್ಚು ಬಳಕೆಯಾಗಿ ಗಟ್ಟಿಯಾದ ದಾರಿಗಳಿದ್ದಾಗೆ. ಒಂದು ಕಾಲುದಾರಿಯಲ್ಲಿ ಪದೇ ಪದೇ ನಡೆದಿರೆ ಅದು ಹೇಗೆ ರಸ್ತೆ ಆಗುತ್ತೋ ಹಾಗೆಯೇ ಈ ಯೋಚನೆಗಳು ಕೂಡ ಬಲವಾಗಿವೆ ಅಷ್ಟೇ. ಹಾಗಾದ್ರೆ ನಮ್ಮ ಮನಸ್ಸು ಯಾಕೆ ಹೀಗೆ ಒಂದೇ ರೀತಿಯಲ್ಲಿ ಸಿಕ್ಕಿಹಾಕೊಳ್ಳುತ್ತೆ? ಅದಕ್ಕೆ ಕಾರಣ ನಮ್ಮ ಮೆದುಳಿನ ಆಟೋ ಪೈಲಟ್ ಮೋಡ್. ಅದೇಗೆ ನಮ್ಮನ್ನ ನಿಯಂತ್ರಿಸುತ್ತೆ ಮತ್ತು ಒಂದೇ ಕಡೆ ಸಿಕ್ಕಿಸಿಡುತ್ತೆ ಅಂತ ಈಗ ನೋಡೋಣ. ನಮ್ಮ ಮನಸ್ಸಲ್ಲಿ ಇಬ್ಬರು ಡ್ರೈವರ್ಗಳಿದ್ದಾರೆ ಅಂತ ಅನ್ಕೊಳ್ಳಿ. ಸಿಸ್ಟಮ್ 1 ಅನ್ನೋದು ತುಂಬಾನೇ ವೇಗದ ಆಟೋಮ್ಯಾಟಿಕ್ ಡ್ರೈವರ್. ಟ್ರಾಫಿಕ್ನಲ್ಲಿ ಸಡನ್ನಾಗಿ ಬ್ರೇಕ್ ಹಾಕುವಾಗ ನಾವು ಯೋಚನಿಸೋದಿಲ್ವಲ್ಲ, ಆ ಥರ. ಸಿಸ್ಟಮ್ 2 ಅನ್ನೋದು ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋ ಡ್ರೈವರ್, ಜಾಗರೂಕತೆಯಿಂದ ಕಾರು ಪಾರ್ಕ್ ಮಾಡುವಾಗೆ. ತಮಾಷೆ ಅಂದ್ರೆ, ನಮ್ಮ ಜೀವನದ ಹೆಚ್ಚಿನ ಸಮಯವನ್ನು ಆ ವೇಗದ ಡ್ರೈವರ್ ಅಂದ್ರೆ ಸಿಸ್ಟಮ್ 1 ಕಂಟ್ರೋಲ್ ಮಾಡುತ್ತೆ. ಇದು ಕೇಳೋಕೆ ಸ್ವಲ್ಪ ಆಶ್ಚರ್ಯ ಅನ್ಸ್ಬಹುದು. ನಾವು ನೋಡಿ, ನಾನೇ ಈ ನಿರ್ಧಾರ ತಗೊಂಡೆ ಅಂತ ಹೆಮ್ಮೆಯಿಂದ ಅಂದ್ಕೊಳ್ತೀವಲ್ವಾ? ಆದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ನಮ್ಮ ವೇಗದ ಮೆದುಳು ಆಗ್ಲೇ ನಿರ್ಧಾರ ತಗೊಂಡ್ಬಿಟ್ಟಿರುತ್ತೆ. ನಮ್ಮ ನಿಧಾನವಾದ ತರ್ಕಬದ್ಧ ಮನಸ್ಸು ಆ ನಿರ್ಧಾರಕ್ಕೆ ಆಮೇಲೆ ಒಂದು ಒಳ್ಳೆ ಕಾರಣವನ್ನು ಹುಡುಕ್ಕೊಡುತ್ತೆ ಅಷ್ಟೆ. ಈ ಆಟೋಮ್ಯಾಟಿಕ್ ವ್ಯವಸ್ಥೆ ಬರೀ ನಿರ್ಧಾರಗಳಿಗೆ ಸೀಮಿತವಾಗಿಲ್ಲ, ನಮ್ಮ ದಿನನಿತ್ಯದ ಅಭ್ಯಾಸಗಳನ್ನು ಅದೇ ರೂಪಿಸುತ್ತೆ. ಪ್ರತಿಯೊಂದು ಅಭ್ಯಾಸ, ಅದು ಒಳ್ಳೆದಾಗಿರ್ಲಿ ಅಥವಾ ಕೆಟ್ಟದಾಗಿರ್ಲಿ, ಒಂದು ಸರಳವಾದ ಚಕ್ರವನ್ನೇ ಫಾಲೋ ಮಾಡುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಪ್ರತಿಯೊಂದು ಅಭ್ಯಾಸವೂ ಈ 4 ಹಂತಗಳಲ್ಲಿ ನಿರ್ಮಾಣ ಆಗೋದು. ಮೊದಲು ಒಂದು ಕ್ಯೂ ಅಥವಾ ಸಂಕೇತ, ಉದಾಹರಣೆಗೆ ಫೋನ್ನಿಂದ ಬಂದ ಒಂದು ನೋಟಿಫಿಕೇಶನ್ ಸದ್ದು. ನಂತರ ಕ್ರೇವಿಂಗ್ ಅಥವಾ ಏನು ನೋಡ್ಬೇಕು ಅನ್ನೋ ಹಂಬಲ. ಮೂರನೆಯದು ರೆಸ್ಪಾನ್ಸ್ ಅಂದ್ರೆ ಫೋನ್ ಕೈಗೆತ್ಕೊಳ್ಳೋದು. ಕೊನೆಯದಾಗಿ ಒಂದು ಸಣ್ಣ ರಿವಾರ್ಡ್ ಅಥವಾ ಪ್ರತಿಫಲ, ಏನೋ ಹೊಸ ವಿಷಯ ತಿಳಿದ ಖುಷಿ. ಈ ಚಕ್ರವೇ ನಮ್ಮ ಎಲ್ಲಾ ಅಭ್ಯಾಸಗಳ ಹಿಂದಿರುವ ಬ್ಲೂ ಪ್ರಿಂಟ್. ಇಲ್ಲಿ ಡೋಪಮೈನ್ನ ಒಂದು ದೊಡ್ಡ ರಹಸ್ಯ ಇದೆ ನೋಡಿ. ಡೋಪಮೈನ್ ನಮಗೆ ಸಂತೋಷ ಸಿಕ್ಕಿದಾಗ ಬರೋದಕ್ಕಿಂತ ಹೆಚ್ಚಾಗಿ ಸಂತೋಷ ಸಿಗಬಹುದು ಅನ್ನೋ ನಿರೀಕ್ಷೆಯನ್ನು ಹುಟ್ಟಿಸುತ್ತೆ. ಇದೇ ಕಾರಣಕ್ಕೆ ಒಂದು ಅಭ್ಯಾಸ ಕೆಟ್ಟದ್ದು ಅಂತ ನಮಗೆ ಗೊತ್ತಿದ್ರೂ ಕೂಡ ನಮ್ಮ ಮೆದುಳು ಆ ಪ್ರತಿಫಲದ ನಿರೀಕ್ಷೆಯಲ್ಲೇ ಸಿಕ್ಕಾಕೊಳ್ಳುತ್ತೆ. ಆ ಹಂಬಲವೇ ನಮ್ಮನ್ನ ಮತ್ತೆ ಮತ್ತೆ ಅದೇ ಕೆಲಸ ಮಾಡೋ ಹಾಗೆ ಪ್ರೇರೇಪಿಸುತ್ತೆ. ಸರಿ, ಈ ಮಾದರಿಗಳಲ್ಲಿ ಸಿಕ್ಕಿ ಹಾಕಿಕೊಂಡ ಮೇಲೆ ಹೊರಗ್ಬರೋಕೆ ದಾರಿನೇ ಇಲ್ವಾ? ಖಂಡಿತ ಇದೆ. ವಿಜ್ಞಾನ ನಮ್ಗೆ ಒಂದು ಅದ್ಭುತವಾದ ಭರವಸೆಯನ್ನ ನೀಡುತ್ತೆ. ನಮ್ಮ ಮೆದುಳು ಕಲ್ಲಿನ ತರಹ ಸ್ಥಿರವಾಗಿಲ್ಲ, ಅದನ್ನ ಬದಲಾಯಿಸಬಹುದು. ಆ ಕ್ರಾಂತಿಕಾರಿ ವಿಜ್ಞಾನದ ಬಗ್ಗೆ ಈಗ ತಿಳಿಯೋಣ. ಒಟ್ಟಿಗೆ ಫೈರ್ ಆಗುವ ನ್ಯೂರಾನ್ಗಳು ಒಟ್ಟಿಗೆ ವೈರ್ ಆಗ್ತವೆ. ಇದು ನ್ಯೂರೋಪ್ಲಾಸ್ಟಿಸಿಟಿಯ ಒಂದು ಮೂಲ ನಿಯಮ. ಸರಳವಾಗಿ ಹೇಳೋದಾದ್ರೆ, ನಾವು ಯಾವ ಯೋಜನೆಯನ್ನ ಅಥವಾ ಕೆಲಸವನ್ನ ಹೆಚ್ಚು ಪುನರಾವರ್ತನೆ ಮಾಡ್ತೀವೋ, ಮೆದುಳಿನಲ್ಲಿ ಆ ಯೋಜನೆಗೆ ಸಂಬಂಧಪಟ್ಟ ಸಂಪರ್ಕಗಳು ಇನ್ನಷ್ಟು ಗಟ್ಟಿಯಾಗ್ತಾ ಹೋಗ್ತವೆ. ಇದು ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಶಕ್ತಿಶಾಲಿ ಸಂದೇಶ ಅಂತ ಹೇಳ್ಬೋದು. ಯಾವುದು ನಮಗೆ ಶಾಶ್ವತ, ಬದಲಾಯಿಸಲಾಗದ್ದು ಅಂತ ಅನ್ಸ್ತದೆಯೋ ಅದು ನಿಜವಾಗ್ಲೂ ಶಾಶ್ವತ ಅಲ್ಲ. ಅದು ಕೇವಲ ಹೆಚ್ಚು ಅಭ್ಯಾಸ ಮಾಡಲ್ಪಟ್ಟಿದೆ ಅಷ್ಟೇ. ಹಾಗಾದ್ರೆ ಈ ನ್ಯೂರೋಪ್ಲಾಸ್ಟಿಸಿಟಿ ಅಂದ್ರೆ ಏನು? ತುಂಬಾನೇ ಸರಳವಾಗಿ ಹೇಳೋದಾದ್ರೆ, ನಮ್ಮ ಮೆದುಳು ಹೊಸ ಅನುಭವಗಳಿಗೆ ಮತ್ತು ಅಭ್ಯಾಸಗಳಿಗೆ ತಕ್ಕಂತೆ ತನ್ನ ವೈರಿಂಗ್ ಅನ್ನು ತಾನೇ ಬದಲಾಯಿಸಿಕೊಳ್ಳುವ ಸಾಮರ್ಥ್ಯ. ಇದು ನಮ್ಮ ಜೀವನದುದ್ದಕ್ಕೂ ನಮ್ಮ ಜೊತೆ ಇರುತ್ತೆ. ಇದ್ಯಾವುದೋ ಮ್ಯಾಜಿಕ್ ಅಲ್ಲ, ಇದು ನಮ್ಮ ತರಬೇತಿಗೆ ಮೆದುಳು ಕೊಡುವ ಒಂದು ಸಹಜವಾದ ಜೈವಿಕ ಪ್ರತಿಕ್ರಿಯೆ. ನಾವು ಸುಮ್ನೆ ಕೂತ್ರೂ ನಮ್ಮ ಮೆದುಳಿಗೆ ತರಬೇತಿ ನಡೀತಾನೆ ಇರುತ್ತೆ.
ಅಲೆಗಳ ಮೇಲೆ ತೇಲೋ ದೋಣಿ ಹಾಗೆ ನಮ್ಮ ಅನುಭವಗಳು ನಮ್ಮನ್ನ ಎಲ್ಬೇಕಾದ್ರೂ ತಗೊಂಡೋಗ್ಬೋದು. ಆದ್ರೆ ಮುಖ್ಯವಾದ ವಿಷಯ ಏನಂದ್ರೆ, ನಾವು ಹುಟ್ಟುಗಳನ್ನ ಕೈಗೆತ್ಕೊಂಡು ನಮಗ ಬೇಕಾದ ದಿಕ್ಕಿನಲ್ಲಿ ದೋಣಿಯನ್ನ ನಡೆಸಬಹುದು. ಅಂದ್ರೆ ನಿಷ್ಕ್ರಿಯ ತರಬೇತಿಯಿಂದ ಉದ್ದೇಶಪೂರ್ವಕ ತರಬೇತಿಯ ಕಡೆಗೆ ನಾವು ಸಾಗ್ಬಹುದು. ಸರಿ, ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಇದನ್ನ ನಿಜ ಜೀವನದಲ್ಲಿ ಬಳಸೋದ್ ಹೇಗೆ? ನಮ್ಮ ಮೆದುಳನ್ನ ಮರುತರಬೇತಿ ಮಾಡೋಕ್ ಬೇಕಾದ ಕೆಲವು ಸರಳ ಮತ್ತು ಶಕ್ತಿಯುತ ತಂತ್ರಗಳನ್ನ ಒಳಗೊಂಡ ಒಂದು ಟೂಲ್ ಕಿಟ್ ಅನ್ನ ಈಗ ನೋಡೋಣ ಬನ್ನಿ. ಯಾವುದೇ ಮಾದರಿಯನ್ನ ಬದಲಾಯಿಸೋಕೆ ಇಲ್ಲಿ ಮೂರೇ ಸರಳ ಹಂತಗಳಿವೆ. ಮೊದಲನೇದು, ನಿಮ್ಮನ್ನ ನೀವೇ ದೂಷಿಸ್ಕೊಳ್ದೆ ಆ ಮಾದರಿಯನ್ನ ಗುರ್ತಿಸೋದು. ಎರಡನೇದು, ಆ ಆಟೋಮ್ಯಾಟಿಕ್ ಚಕ್ರವನ್ನ ಎಲ್ಲಾದ್ರೊಂದ್ ಕಡೆ ಮುರಿಯೋದು. ಮತ್ತು ಕೊನೆಯದಾಗಿ, ಅದರ ಬದಲು ಒಂದು ಹೊಸ ಉತ್ತಮವಾದ ಪ್ರತಿಕ್ರಿಯೆಯನ್ನ ಅಭ್ಯಾಸ ಮಾಡೋದು. ಬದಲಾವಣೆಯ ಮೊದಲ ಹೆಜ್ಜೆ ನಮ್ಮ ಬಿಸಿ ಆಲೋಚನೆಗಳನ್ನ ಗುರ್ತಿಸೋದು. ಇವು ತರ್ಕಬದ್ಧ ತೀರ್ಮಾನಗಳಲ್ಲ, ಬದಲಿಗೆ ವೇಗವಾಗಿ ಬರುವ ಭಾವನಾತ್ಮಕ ಪ್ರತಿಕ್ರಿಯೆಗಳು. ಉದಾಹರಣೆಗೆ, ಮನಸ್ಸಲ್ಲಿ ಥಟ್ಟಂತ ಬರುವ ಛೇ, ಇದು ಯಾವಾಗ್ಲೂ ಹೀಗೇ ಆಗುತ್ತೆ ಅನ್ನೋ ಯೋಚನೆ. ನಮ್ಮನ್ನ ನಾವೇ ಟೀಕೆ ಮಾಡ್ಕೊಳ್ಳೋ ಬದಲು ಒಂದು ಸಣ್ಣ ಕುತೂಹಲದ ಪ್ರಶ್ನೆಯನ್ನ ಕೇಳ್ಕೊಂಡ್ರೆ ಆ ಮಾದರಿಯ ಹಿಡಿತ ಸಡಿಲಗೊಳ್ಳುತ್ತೆ. ಮುಂದಿನ ಸಲ ಆ ರೀತಿ ಅನ್ಸಿದಾಗ ಹೀಗೆ ಕೇಳ್ಕೊಳ್ಳಿ, ಸರಿ, ನಾನ್ ಅನ್ಕೊಂಡಿದ್ದನ್ನ ಬಿಟ್ಟು ನಡೆದ ಈ ಘಟನೆಗೆ ಬೇರೆ ಯಾವ್ದಾದ್ರೂ ಕಾರಣ ಇರೋಕ್ ಸಾಧ್ಯನಾ? ಈ ಒಂದು ಪ್ರಶ್ನೆ ಹೊಸ ಸಾಧ್ಯತೆಗಳ ಬಾಗಿಲಿನ್ನೇ ತೆರೆಯತ್ತೆ. ಇನ್ನು ಕೆಲವು ಪರಿಣಾಮಕಾರಿ ತಂತ್ರಗಳು ಇಲ್ಲಿವೆ ನೋಡಿ. ಮನಸ್ಸು ಸಿದ್ಧ ಆಗುವವರೆಗೂ ಕಾಯ್ಬೇಡಿ. ಮೊದ್ಲು ಕೆಲ್ಸ ಶುರು ಮಾಡಿ. ನಿಮ್ಮ ಹಳೆಯ ಮಾದರಿಯನ್ನ ಮುರಿಯೋಕೆ ಏನಾದ್ರೂ ಒಂದು ಅನಿರೀಕ್ಷಿತವಾದ ಕೆಲ್ಸ ಮಾಡಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಕಷ್ಟ ಬಂದಾಗ ನಿಮ್ಮನ್ನ ದ್ವೇಷಿಸ್ಬೇಡಿ. ಬದಲಿಗೆ ದೃಢವಾದ ದಯೆ ಮತ್ತು ಸಹಾನುಭೂತಿಯಿಂದ ನಿಮ್ಮನ್ನ ನೀವೇ ನಿಭಾಯಿಸಿ. ಹಾಗಾದ್ರೆ ಈ ಎಲ್ಲಾ ಪ್ರಯತ್ನಗಳ ಅಂತಿಮ ಗುರಿ ಏನು? ಕೇವಲ ಕೆಟ್ಟ ಅಭ್ಯಾಸಗಳನ್ನ ಬಿಡೋದಷ್ಟೇನಾ? ಇಲ್ಲ, ಅದಕ್ಕಿಂತ ದೊಡ್ಡದಾದ ಒಂದು ಗುರಿ ಇದೆ. ಅದೇನೆಂದು ಈಗ ನೋಡೋಣ. ಇಲ್ಲಿ ನಮ್ಮ ಯೋಚನಾ ಲಹರಿಯಲ್ಲೇ ಒಂದು ದೊಡ್ಡ ಬದಲಾವಣೆ ಆಗಬೇಕು. ನನ್ನಲ್ಲೇ ಏನೋ ದೋಷ ಇದೆ ಅಥವಾ ನಾನು ಮುರಿದು ಹೋಗಿದ್ದೇನೆ ಅಂತ ಅಂದುಕೊಳ್ಳೋ ಬದಲು ಇದು ನಾನು ಕಲಿಯಬೇಕಾದ ಒಂದು ಕೌಶಲ್ಯ ಅಂತ ಯೋಚಿಸೋದು. ಇದು ನಮ್ಮನ್ನ ನಾವೇ ದೂಷಿಸೋ ಬದಲು ನಮ್ಮನ್ನ ಬೆಳೆಸುವ ದೃಷ್ಟಿಕೋನ. ಒಂದು ವಿಷಯ ನೆನಪಿಡಿ, ನಮ್ಮ ಗುರಿ ಸಮಸ್ಯೆಗಳೇ ಇಲ್ಲದ ಜೀವನ ನಡೆಸೋದಲ್ಲ. ಅದು ಬಹುಶಃ ಅಸಾಧ್ಯ. ಬದಲಿಗೆ ಯಾವುದೇ ಸವಾಲು ಬಂದ್ರೂ ತಕ್ಷಣ ಪ್ರತಿಕ್ರಿಯಿಸೋ ಬದಲು ಯೋಚನೆ ಮಾಡಿ ಜವಾಬ್ದಾರಿಯಿಂದ ವರ್ತಿಸೋ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಳೋದು. ಅದೇ ನಿಜವಾದ ಮಾನಸಿಕ ಸ್ವಾತಂತ್ರ್ಯ. ಹಾಗಾದ್ರೆ ಈ ಜ್ಞಾನವನ್ನ ಇವತ್ತಿಂದಲೇ ಕಾರ್ಯರೂಪಕ್ಕೆ ಇಳಿಸೋಣ. ಈ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ. ಇಂದು ನೀವು ಯಾವ ಒಂದು ಹೊಸ ಪ್ರತಿಕ್ರಿಯೆಯನ್ನ ಅಭ್ಯಾಸ ಮಾಡೋಕ್ಕೆ ಬಯಸುತ್ತೀರಿ?